ಏನು ವಿಷಯ? ಆ್ಯಕ್ಚುಲಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರದವರು ರಾಜ್ಯದ ಜನತೆಗೆ ಫಸ್ಟ್ ಆಫ್ ಆಲ್ ಮೋಸ ಮಾಡ್ತಿದ್ದಾರೆ. 5,000 ಕೋಟಿ ಹಣವನ್ನು ವಂಚನೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಸುಮಾರು 1,26,00,000 ಮನೆ ಗೃಹಿಣಿಯರಿಗೆ ಅಂದರೆ ಯಜಮಾನಿಯರಿಗೆ ಅವರ ಖಾತೆಗೆ ಸೇರಬೇಕಾದ ದುಡ್ಡನ್ನು 2 ತಿಂಗಳು ದುಡ್ಡು ಅಂದರೆ ಫೆಬ್ರವರಿ ಮತ್ತು ಮಾರ್ಚು ಸೇರಬೇಕಾದ ದುಡ್ಡನ್ನು ಖಾತೆಗೆ ಹಾಕಿಲ್ಲ. ಅದರ ಬಗ್ಗೆ ಸದನದಲ್ಲಿ ನಮ್ಮ ನಾಯಕರು ಅವರಿಗೆ ಮಾಹಿತಿ ಕೇಳಿದಾಗ ಫಸ್ಟ್ ಆಫ್ ಆಲ್ ವ್ಯಂಗ್ಯವಾಗಿ ಅದಕ್ಕೆ ಉತ್ತರ ಕೊಟ್ಟರು. ಆಗಸ್ಟ್ವರೆಗೂ ನಾವು ಹಾಕಿದ್ದೀವಿ, ಫೆಬ್ರವರಿ ಮಾರ್ಚು ಕೂಡ ಅದರಲ್ಲೇ ಬಂತಲ್ಲ ಅಂತ ದಿಟ್ಟಾಗಿ ಹೇಳಿದರು, ವಾದ ಮಾಡಿದರು. ಆದರೆ ದಾಖಲೆ ಸಮೇತ ವರದಿಯನ್ನು ಸಲ್ಲಿಸಿದಾಗ 3 ದಿನ ನಂತರ ಅವರು ಬಂದು ಪುನಃ ಹೇಳ್ತಾರೆ, ಅವರ ತಪ್ಪನ್ನು ಒಪ್ಕೊಳ್ತಾರೆ, ಹೌದು 2 ತಿಂಗಳು ದುಡ್ಡನ್ನು ನಾವು ಹಾಕಿಲ್ಲ ಅಂತ. ಆದರೆ ಅದಕ್ಕೆ ಸಾರಿ ಕೇಳ್ತಾರೆ. ಆ ಸಾರಿ ಕೇಳುವ ರೀತಿ ಕೂಡ ತುಂಬ ಮತ್ತೆ ಮಿಸ್ಲೀಡ್ ಮಾಡಿದರು ಅವರು ಸದನವನ್ನು. ಹೇಗೆ ಅಂದರೆ, ನಾನು ಮಹಿಳೆ ಅನ್ನುವ ಕಾರಣಕ್ಕೆ ನನ್ನನ್ನು ಹೀಗೆ ನಡೆಸ್ಕೊತಿದ್ದೀರಾ ಅಂತ ಮತ್ತೆ ಕಲಾಪವನ್ನು ಮಿಸ್ಲೀಡ್ ಮಾಡುವಂಥ ಒಂದು ಕೆಲಸ ಅವರು ಮಾಡ್ತಾರೆ. ಇಲ್ಲಿ ಇಡೀ ರಾಜ್ಯದ ಅಬಲೆ ಮಹಿಳೆಯರನ್ನು ಸಬಲೆ ಮಾಡುವ ನಿಟ್ಟಿನಲ್ಲಿ ಆ ಒಂದು ದೊಡ್ಡ ಸ್ಥಾನದಲ್ಲಿ ಕುಳಿತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇ ಈ ರೀತಿಯಾಗಿ ಅಬಲೆ ಅನ್ನೋ ಥರ ನೀವು ನಿಮ್ಮನ್ನು ಬಿಂಬಿಸ್ಕೊಂಡ್ರೆ ಹಾಗಾದರೆ ರಾಜ್ಯದ ಮಹಿಳೆಯರ ಧ್ವನಿಯಾಗಿ ನೀವು ಆ ಸ್ಥಾನಕ್ಕೆ ಕೂರುವ ಯೋಗ್ಯತೆ ನಿಮಗಿಲ್ಲ ಅಂತ ನಾನು ಅಂತೀನಿ. ಫಸ್ಟ್ ಆಫ್ ಆಲ್ ಆ ಸ್ಥಾನಕ್ಕೆ ಅವರು ಅನ್ಯಾಯ ಮಾಡ್ತಿದ್ದಾರೆ. ಅದು ಅವಮಾನ ಸ್ಥಾನಕ್ಕೆ ಈ ಥರ ಒಂದು ಹೇಳಿಕೆ ಕೊಡೋದು. ಅವರು 4-5 ದಿನ ಆಗಿ ಹೋಯ್ತು, ಈವರೆಗೆ ತಾವು ಪಕ್ಷದವ್ರು ಏನು ಮಾಡಿದ್ರಿ? ಜೊತೆಗೆ ಅಧಿವೇಶನ ಇಲ್ಲ, ನಮ್ಮ ನಾಯಕರು ಆಲ್ರೆಡಿ ಕೇಳ್ತಾನೆ ಇದ್ದಾರೆ, ಸದನದಲ್ಲಿ ಇದು ನಡೀತಾನೆ ಇದೆ. ಆ್ಯಕ್ಚುಲಿ ಅವ್ರು ಏನು ಹೇಳಿದರು, ನಾವು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದರು, ನಾವು ಆ ದುಡ್ಡನ್ನು ಭರ್ತಿ ಮಾಡೋ ಒಂದು ವೇಳೆ ಆ ಥರ ಆಗಿದ್ದರೆ ನಾನು ಅದನ್ನು ಹಾಕಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಸೊ ಅದಕ್ಕೆ ನಮ್ಮ ನಾಯಕರು ಕೂಡ ವೇಟ್ ಮಾಡಿದರು. ಆದರೆ ಇದುವರೆಗೂ ಆ ರೀತಿಯಾದ ಯಾವುದು ಅಂದರೆ ಭರ್ತಿ ಆಗಿಲ್ಲ ಇನ್ನೂ ದುಡ್ಡನ್ನು. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ? ಎಲ್ಲ ಭಿತ್ತಿಪತ್ರ ಹಿಡ್ಕೊಂಡಿದ್ದೀರಿ. ಹೌದು, ಪ್ರತಿಭಟನೆ ಮಾಡಲೇಬೇಕಲ್ಲ. ಯಾಕಂದರೆ ಇಲ್ಲಿ ಪ್ರಶ್ನೆ, ಅವರು ಸಾರಿ ಕೇಳಿದ್ರು ಅಂದರೆ ಇದು ಮ್ಯಾಟ್ರ್ ಕ್ಲೋಸ್ ಆಗಲ್ಲ. ಬಿಕಾಸ್ 5,000 ಕೋಟಿ ಹೋಗಿದ್ದಾದರೂ ಎಲ್ಲಿಗೆ, ಯಾರ ಅಕೌಂಟಿಗೆ ಹೋಯಿತು, ಅದು ಎಲ್ಲಿ ಯೂಟಿಲೈಸ್ ಆಗಿದೆ ಅನ್ನೋ ಒಂದು ಸಮಗ್ರ ಮಾಹಿತಿಯನ್ನು ಅವರು ಡಾಕ್ಯುಮೆಂಟ್ ಸಮೇತ ಕೊಡಬೇಕಾಗತ್ತೆ. ಸುಮ್ಮನೆ ನಾವು ಬಂದು ಹೇಳಿ ಸಾರಿ ಕೇಳಿದ್ರೆ ಇದು ಮುಗಿಯುವಂಥದ್ದಲ್ಲ. ಯಾಕೆಂದರೆ ಈ ದುಡ್ಡು ಹೋದ ಸಾರಿ ಬಜೆಟ್ನಲ್ಲಿ ಮಂಡನೆ ಆಗಿರುವಂಥ ದುಡ್ಡು ಈಗ ಹೊಸ ಬಜೆಟ್ ಆಗುತ್ತೆ. ಹಾಗಾದರೆ ಈ ದುಡ್ಡನ್ನು ವಾಪಸ್ ಬರ್ತಿಯವರು ಹೇಗೆ ಮಾಡ್ತಾರೆ? ಅದು ಪ್ರಶ್ನೆ ಆಗಿದೆ.